ಪಶ್ಯತೆ ಪಶ್ಯಸ್ವ ಅನ್ನುವ ಪ್ರಯೋಗಗಳ ಬಗ್ಗೆ ಇವತ್ತು ನೋಡೋಣ. ಇವತ್ತು ಪ್ರಚಲಿತ ಇರುವ ಧಾತು ಪಾಠದ ಪದ್ಧತಿಯಂತೆ ದೃಶ್ಯ ಪ್ರೇಕ್ಷಣೀಯ ಧಾತು ಪರಸ್ಮೈ ಪದ ಧಾತು. ಅದನ್ನ ಉಪನಿಷತ್ನಲ್ಲಿ ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ ಅಂತ ಪಶ್ಯತೆ ಅಂತ ಆತ್ಮನೇ ಪದವಾಗಿ ಪ್ರಯೋಗಿಸಿದ್ದಾರೆ. ಮತ್ತೆ ಮಾಯಾಂ ಪಶ್ಯಸ್ವ ಯಾದೃಶೀಂ ಅಂತ ಪಶ್ಯಸ್ವ ಎಂಬುದಾಗಿ ಲೋಟ್ ಲಕಾರದ ಮಧ್ಯಮ ಪುರುಷವಾಗಿ ಮಹಾಭಾರತದ ಶಾಂತಿ ಪರ್ವದ 181ನೇ ಅಧ್ಯಾಯ ಇದ್ದಿರಬೇಕು, ಅಲ್ಲಿ ಪ್ರಯೋಗಿಸಿದ್ದಾರೆ. ಪಾಣಿನಿ ವ್ಯಾಕರಣದ ಪ್ರಕಾರ ಕೆಲವು ಸೇಠ ಧಾತುಗಳು, ಕೆಲವು ಪರಸ್ಮೈ ಪದ ಧಾತುಗಳು, ಕೆಲವು ಆತ್ಮನೇ ಪದ ಧಾತುಗಳು, ಕೆಲವು ಉಭಯ ಪದ ಧಾತುಗಳು. ಆದರೆ ಪ್ರಾಚೀನ ನಿಯಮದ ಪ್ರಕಾರ ಎಲ್ಲ ಧಾತುಗಳು ಸಂದರ್ಭಾನುಸಾರವಾಗಿ ಪ್ರಸಂಗವನ್ನು ಹೊಂದಿಕೊಂಡು ಆತ್ಮನೇ ಪದದಲ್ಲೂ ಮತ್ತೆ ಪರಸ್ಮೈ ಪದದಲ್ಲೂ ಬಳಕೆಯನ್ನು ಕಾಣ್ತಾ ಇದ್ದವು. ಕ್ರಿಯೆ ಮಾಡಿದಾಗ ಅದರ ಫಲ ಮಾಡಿದವನಿಗೆ ಆದರೆ ಅದು ಆತ್ಮನೇ ಪದ, ಅದರ ಫಲ ಇನ್ನೊಬ್ಬರಿಗಾದ್ರೆ ಅದು ಪರಸ್ಮೈ ಪದ ಅಂತ ಹೀಗೆ ಪ್ರಯೋಗ ಮಾಡುವುದೇ ಉಚಿತ. ಆದ್ದರಿಂದ ನಮ್ಮ ಭಾಷೆಯ ಸೌಂದರ್ಯವನ್ನು ನಾವು ಹೆಚ್ಚಿಸಿದಂತಾಗ್ತದೆ. ಇವತ್ತು ನಾವು ಎಲ್ಲ ಧಾತುಗಳನ್ನು ಉಭಯ ಪದದಲ್ಲಿ ಏನಾದರೂ ಪ್ರಯೋಗ ಮಾಡಿದರೆ ಅವೆಲ್ಲ ಬಹಳ ದೊಡ್ಡವ್ರು ಮಾತ್ರ ಹಾಗೆ ಮಾಡಬೇಕು, ನೀವ್ಯಾಕೆ ಹೀಗೆ ಮಾಡ್ತೀರಿ ಅಂತ ಆಕ್ಷೇಪಿಸೋರು ಇರ್ತಾರೆ. ಹಾಗೇನಲ್ಲ, ನಾವು ದೊಡ್ಡವರು ಅಂತ ತಿಳ್ಕೊಂಡು ಅದನ್ನ ಮಾಡ್ತಿಲ್ಲ. ದೊಡ್ಡವರು ಮಾಡಿದ್ದಾರೆ ಅಂತ ನೆನಪಿಗಾಗಿ ಅವರ ಹೆಜ್ಜೆ ಗುರುತುಗಳನ್ನು ನಾವು ಕೂಡ ಅನುಸರಣೆ ಮಾಡೋಣ ಅಂತ ಹೀಗೆ ಮಾಡ್ತಿದ್ದೇವೆ ಅಷ್ಟೇ. ನಮ್ಮನ್ನು ನಾವು ದೊಡ್ಡವರು ಅಂತ ತಿಳ್ಕೊಂಡು ಇದನ್ನ ಮಾಡಿದ್ದಲ್ಲ. ಪ್ರಾಚೀನ ಕಾಲದಲ್ಲಿ ಒಂದ್ ಕಡೆ ಇದ್ದ ಸಂಪ್ರದಾಯವನ್ನೇ ನಾವು ಮತ್ತೆ ಬೆಳಕಿಗೆ ತಂದಿದ್ದೀವಿ ಅಂತ ತಿಳ್ಕೊಳ್ಳೋಣ ಅಷ್ಟೇ. ನಾವು ತಂದದ್ದಂತಲ್ಲ, ಅನೇಕ ಜನ ಹೀಗೆ ಮಾಡೇ ಮಾಡ್ತಾರೆ. ನಾನು ಸಂಸ್ಕೃತವನ್ನು ಮಾತನಾಡುವಾಗ ಅಥವಾ ಪ್ರವಚನದ ಆರಂಭದಲ್ಲಿ ಹೀಗೆ ಎಲ್ಲ ಧಾತುಗಳನ್ನು ಎರಡೂ ಪದದಲ್ಲೂ ಪ್ರಯೋಗಿಸುವುದನ್ನ ನಿಮ್ಮಲ್ಲಿ ಕೆಲವರು ಗಮನಿಸಿರಬಹುದು. ಹಾಗೆ ಮಾಡುವ ಮೂಲಕ ಭಾಷೆಯ ಈ ಅನವಶ್ಯಕವಾದ ನಿರ್ಬಂಧಗಳನ್ನು ನಾವು ಮುರಿದು ಭಾಷೆಗೊಂದು ಸೌಂದರ್ಯ ಕೊಡ್ಲಿಕ್ಕೆ ಪ್ರಯತ್ನ ಪಡೋಣ. ಸಂಸ್ಕೃತ ಭಾಷೆಯನ್ನು ಸಂಭಾಷಿಸಿ ಅದನ್ನು ರಕ್ಷಿಸೋಣ. ಸಂಸ್ಕೃತಂ ಸಂಭಾಷಾಮಹೆ, ಸಂಸ್ಕೃತಂ ರಕ್ಷಾಮಹೆ. ನಮಸ್ಕಾರ.